ನಮಗೆ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾಗಮ್ಮನವರು 28ನೇ ತಾರೀಕಿನ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಫೆಬ್ರವರಿ 28ಕ್ಕೆ ದಟ್ ಅವರು ತಮ್ಮ ಪರಮೇಶನ್ ಅವರು ಅನುಮಾನಾಸ್ಪದವಾಗಿ ಮೃತಪಟ್ಟಿರುತ್ತಾರೆ. ಅವರ ಹೆಂಡತಿ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ. ಸೊ ಮೃತಪಟ್ಟಿರೋದು 30 ಜಾನ್ವರಿಗೆ ಮೃತಪಟ್ಟಿರುತ್ತಾರೆ. ಸೊ ಇಮಿಡಿಯೇಟಾಗಿ ನಾವು UDR ಅನ್ನು ರಿಜಿಸ್ಟರ್ ಮಾಡಿಕೊಂಡು ತಹಸೀಲ್ದಾರು ಮತ್ತು ಎ ಸಿ ಸಮಕ್ಷದಲ್ಲಿ ಬಾಡಿಯನ್ನು ಎಕ್ಸ್ಯೂಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗುತ್ತೆ. ಸೊ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿ ಈ ಅನುಮಾನ ಯಾರ್ಯಾರ ಮೇಲೆ ಇತ್ತು, ಹೆಂಡತಿ ಮತ್ತು ಅವರ ಹೆಂಡತಿ ಅಕಂಪ್ಲೀಸ್ ಚಂದ್ರಪ್ಪ ಅವರೆಲ್ಲನೂ ಪ್ರಶ್ನೆ ಮಾಡುವಾಗ ನಮಗೆ ತಿಳಿದು ಬಂದಿರುವುದೇನೆಂದರೆ, ಸೊ 30 ಜಾನ್ವರಿಗೆ ಚಂದ್ರಪ್ಪ ಮತ್ತು ಇನ್ನೊಬ್ಬ ಅಜ್ಞಾತ ವ್ಯಕ್ತಿ ಮತ್ತು ಆಶಾ ಈ 3 ಜನ ಪರಮೇಶನ್ನು ಸ್ಮಾದರಿಂಗ್ ಮಾಡಿ ಸಾಯಿಸಿರೋದು ಕಂಡು ಬರ್ತಾ ಇದೆ. ಸೊ ಆ ಬೇಸಿಸ್ ಮೇಲೆ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸೆಕ್ಷನ್ 103 ಸಬ್ ಕ್ಲಾಸ್ 1 ಮತ್ತು ಎವಿಡೆನ್ಸ್ ನಾಶಪಡಿಸಿದ್ದಕ್ಕೆ ಸೆಕ್ಷನ್ 238 FIR ಮಾಡಿ ಇಮಿಡಿಯೇಟಾಗಿ ಆಶಾ ಮತ್ತು ಚಂದ್ರಪ್ಪನವ್ರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಇನ್ನೊಬ್ಬ ವ್ಯಕ್ತಿ ಇನ್ನೂ ಅರೆಸ್ಟ್ ಮಾಡಬೇಕಾಗಿರೋದು ಇದೆ. ಇದರಲ್ಲಿ ನಮಗೆ ಈ ಕಂಪ್ಲೈನೆಂಟ್ ನಾಗಮ್ಮನವರಿಗೆ ಅವರ ಅಕ್ಕ ಮೃತಪಟ್ಟಿರುವವರ ಪರಮೇಶ್ ಅವರ ಅಕ್ಕ ನಾಗಮ್ಮ ಅವರಿಗೆ ಡೌಟ್ ಬಂದಿರುತ್ತೆ ದಟ್ 30 ಜಾನ್ವರಿಗೆ ಪರಮೇಶ್ ಅವರು ಡೆತ್ ಆದ ತಕ್ಷಣ ವಿತಿನ್ 18 ಡೇಸ್ ಒಳಗಡೆ 19 ಫೆಬ್ರವರಿಗೆ ಇವರು ಇನ್ನೊಬ್ಬ ವ್ಯಕ್ತಿ ಏನು ಈಗ ಅಕ್ಯೂಸ್ಡ್ ಇದ್ದಾನೆ ಚಂದ್ರಪ್ಪ, ಆ ಚಂದ್ರಪ್ಪನವನ ಜೊತೆ ಮದುವೆ ಆಗ್ತಾರೆ. ಸೊ ಇಷ್ಟು ಬೇಗ ಮದುವೆ ಆಗಿರೋದು ಇವರಿಗೆ ಡೌಟ್ ಬಂದು ನಮ್ಮ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಇದೆಲ್ಲ ಪತ್ತೆ ಮಾಡಲಾಗಿದೆ. ಸೊ ಈ ಚಂದ್ರಪ್ಪ ಅನ್ನೋರಿಗೆ ಇದು ಈಗಾಗಲೇ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ. 2017ರಲ್ಲಿ ಕುಣಿಗಲಲ್ಲಿ ಅವರು ಹೆಂಡತಿಯನ್ನು ಹ್ಯಾಂಗಿಂಗ್ ಮಾಡ್ಕೊಂಡು ಡೆತ್ ಆಗಿರ್ತಾರೆ. ಅದರಲ್ಲಿ ಡೌರಿ ಡೆತ್ ಕೇಸ್ ಮಾಡಿರ್ತಾರೆ. ಸೊ ಆ ಕೇಸಲ್ಲಿ ಇವರು ಜೈಲಿಗೆ ಹೋಗಿ ಬಂದಿರ್ತಾರೆ. ಈಗ ಕೇಸ್ ಟ್ರಯಲಲ್ಲಿದೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅನ್ನೋದು ಪತ್ತೆ ಮಾಡಿ. ಆಶಾಗೆ ಈ ಮೃತ ಪರಮೇಶ್ ಅನ್ನೋರು ಬ್ಯಾಂಗ್ಳೂರಲ್ಲಿ ಪರಿಚಯ ಆಗಿರ್ತಾರೆ. ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರುವಾಗ ಪರಿಚಯ ಆಗಿ ಮದುವೆ ಆಗಿರ್ತಾರೆ. ಇಬ್ರಿಗೂ ಇದು 2ನೇ ಮದುವೆ ಆಗಿರುತ್ತೆ. ಸೊ ಅದಾದ ಮೇಲೆ ಅವರು ಹೆಬ್ಬೂರಲ್ಲಿ ಬಂದು ವಾಸ ಇದ್ದಾಗ ಈ ಘಟನೆ ನಡೆದಿರೋದು ಕಂಡುಬರುತ್ತೆ. ಸೊ ಪರಮೇಶ್ ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿದ್ದರಂತೆ. ಮತ್ತು ಅದಾದಮೇಲೆ ಇಲ್ಲಿಗೆ ಬಂದು ಮೋಟ್ರ್ ಬೈಂಡಿಂಗ್ ಕೆಲಸ ಮಾಡ್ತಾ ಇರೋದು ಕಂಡುಬರ್ತಾ ಇದೆ. ಸೊ ಈ ಚಂದ್ರಪ್ಪನವರು ಅಡುಗೆ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾರೆ. ಈ ಆಶಾ ಅನ್ನೋರು ಈ ಮದುವೆಗಳಲ್ಲಿ ಈ ಸರ್ವಿಂಗು ಮತ್ತು ರಿಸೆಪ್ಷನ್ ಕೌಂಟ್ರಲ್ಲಿ ಇರುವ ಲೇಬರ್ ಕಾಂಟ್ರಾಕ್ಟ್ ತೊಗೊಂಡು ಹೋಗೋ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವರು ಪೊಲೀಸ್ ಸ್ಟೇಷನ್ ಈ ಮದುವೆಗಳಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ಬರು ಅವರಿಗೆ ಸಂಬಂಧ ಡೆವಲಪ್ ಆಗಿರುತ್ತೆ. ಸೊ ಇವರು ಮತ್ತೆ ವಾಪಸ್ ಇಬ್ಬರು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿ ಈಗ ಮಧ್ಯ ಇವರು ಗಂಡ ಪರಮೇಶ್ ಅಡ್ಡು ಬರ್ತಾ ಇರೋದೊಂದು ಅಡ್ಡು ತೊಲಗಿಸ್ಕೊಂಡು ಈ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಅದು ನಾವು ಚೆಕ್ ಮಾಡ್ತೀವಿ. ಸ್ಮಾದರಿಂಗ್ ಮಾಡಿದ್ದಾರೆ. ಸ್ಮಾದರಿಂಗ್ ಮಾಡಿ ಅದು ಶ್ವಾಸ ಆಗದಂಗೆ ನೋಡಿ ಅವ್ರನ್ನೂ ಮರ್ಡರ್ ಮಾಡಿರೋದು ಕಂಡು ಬರ್ತಾ ಇದೆ. ಸೊ ಈ ಚಂದ್ರಪ್ಪ ಚಂದ್ರಪ್ಪ ಜೊತೆ ಇನ್ನೊಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಒಬ್ಬರು ಬಂದಿದ್ದಾರೆ. ಅವರು ಯಾರು ಅನ್ನೋದು ನಾವು ಪತ್ತೆ ಹಚ್ಚಿ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ಟೋಟಲ್ 3 ಜನ ಇನ್ವಾಲ್ವ್ ಆಗಿರೋದು ಕಂಡು ಬರ್ತಾ ಇದೆ. ಸೊ ಅವ್ರು ಹೇಳಿಲ್ಲ. ಮನೆಯಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ, ಹೆಂಡತಿ ಖುದ್ದು ಇನ್ವಾಲ್ವ್ ಆಗಿರೋದ್ರಿಂದ ಅವರು ಮಾಹಿತಿ ತಿಳಿಸಿಲ್ಲ ಪೊಲೀಸರಿಗೆ. ಸೊ ಸಂಬಂಧಿಕರಿಗೆ ನ್ಯಾಚುರಲ್ ಡೆತ್ ಅಂತ ತೋರಿಸಿದ್ದಾರೆ. ಕಾಯಿಲೆ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಅಂತ ತೋರಿಸಿ ಅವರು
ಈ ಥರ ಮಾಡಿರೋದು ಕಂಡು ಬರ್ತಾ ಇದೆ. ಪ್ರಕರಣ ಬೆಳಕಿಗೆ ಬಂದಿದ್ದು ಇವ್ರು ಎರಡನೇ ಮದುವೆ ಆಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಡೌಟ್ ಬಂದಿದೆ ದಟ್ ಈ ಥರ ಇಷ್ಟು ಬೇಗ ಹೆಂಗೆ ಮದುವೆ ಮಾಡಿಕೊಂಡ್ರು ಅಂತ. ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಆಶಾ ಮತ್ತು ಚಂದ್ರಪ್ಪ.